ಯು ಆರ್ ನಾಟ್ ಅಲೋನ್ ಇಯರ್. ಏನಕ್ಕೆ ಇದನ್ನೇ ಫಸ್ಟ್ ಹೇಳ್ತಿದ್ದೀನಿ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ವಿಡಿಯೋ ಇಸ್ ನಾಟ್ ಅಬೌಟ್ ಮೀ, ಇಟ್ಸ್ ಆಲ್ ಅಬೌಟ್ ಯು. ಐ ಜಸ್ಟ್ ಥಾಟ್ ಯಾಕೆ ಯಾವಾಗಲೂ ನನಗನ್ಸಿದ ಟಾಪಿಕ್ನ ಚೂಸ್ ಮಾಡಿ ಅದ್ರ ಬಗ್ಗೆನೇ ವಿಡಿಯೋ ಮಾಡೋದು. ಲೆಟ್ಸ್ ಟಾಕ್ ಅಬೌಟ್ ಯುವರ್ ಸ್ಟ್ರಗಲ್ಸ್, ಯುವರ್ ಪ್ರಾಬ್ಲಮ್ಸ್ ಯು ಆರ್ ಬೇರಿಂಗ್ ಫ್ರಮ್ ಅಂತ. ಈ ವಿಡಿಯೋ ನಿಮಗೋಸ್ಕರ. ಆ್ಯಂಡ್ ನಿಮ್ಗೆ ಅನ್ಸಿದ್ದನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಖಂಡಿತವಾಗ್ಲೂ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇರುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಬಿಕಾಸ್ ಐ ಆಮ್ ಜಸ್ಟ್ ಡೂಯಿಂಗ್ ಹಿಯರ್ ರಿಯಲ್ ಟಾಕ್ ಅಂತಲೇ ಹೇಳ್ಬೋದು. ನೋ ಫ್ಯಾನ್ಸಿ ನಥಿಂಗ್. ಈ ವಿಡಿಯೋ ಇಸ್ ನಾಟ್ ಅಬೌಟ್ ಓನ್ಲಿ ಲೈಕ್ ಪ್ರಾಬ್ಲಮ್ಸ್ ಅಂದರೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಅಲ್ಲ. ದೆರ್ ಇಸ್ ಅ ಕ್ಯಾಟಗರಿ. ಯು ಕ್ಯಾನ್ ಶೇರ್ ಯುವರ್ ಸ್ಕಿನ್ ಕೇರ್ ಇಶ್ಯೂಸ್ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಅಥವಾ ಪರ್ಸ್ನಲ್ ಗ್ರೋತ್ ಪ್ರಾಬ್ಲಮ್ಸ್. ಅಂದರೆ ಪರ್ಸ್ನಲ್ ಗ್ರೋತ್ ಮೀನ್ಸ್ ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಒಂದು ಎತ್ತರವಾದ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಲ್ವ. ಇವತ್ತಿಗಿಂತ ನಾಳೆ ನಾವು ಇನ್ನೂ ಬೆಟರ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಈವನ್ ಐ ಆಮ್ ಬೀಯಿಂಗ್ ದೇರ್ ಆ್ಯಂಡ್ ಐ ಆಮ್ ಬೀಯಿಂಗ್ ನೌ ಹಿಯರ್ ವಿತ್ ಅ ಬೆಟರ್ ಪ್ಲೇಸ್ ಅನ್ಬೋದು. ಆ್ಯಸ್ ಎಫ್ ಐ ಆಮ್ ಥಿಂಕಿಂಗ್ ಐ ಆಮ್ ಇನ್ ಅ ಬೆಟರ್ ಪ್ಲೇಸ್ ನೌ. ಓಕೆ, ಸೊ ಆ ಥರ ಪರ್ಸ್ನಲ್ ಗ್ರೋತ್ ಆಗ್ಬೋದು ಅಥವಾ ಸೇವಿಂಗ್ಸ್ ಟಿಪ್ಸ್ ಆಗ್ಬೋದು. ಲೈಕ್ ನಿಮಗೆ ಮನಿ ಸೇವ್ ಮಾಡ್ಲಿಕ್ಕೆ ಆಗ್ತಿಲ್ಲ, ತುಂಬ ಖರ್ಚು ಮಾಡ್ತೀವಿ, ಸೇವಿಂಗ್ಸ್ ಆಗ್ತಾನೇ ಇಲ್ಲ, ಅರ್ನ್ ಮಾಡ್ತೀವಿ ಆದರೂ ಸೇವಿಂಗ್ಸ್ ಆಗಲ್ಲ ಅಂದರೂ ಕೂಡ ಯು ಕ್ಯಾನ್ ಆಸ್ಕ್ ಫಾರ್ ದ ಟಿಪ್ಸ್. ನಾನೇನೇನು ಫಾಲೋ ಮಾಡ್ತೀನಿ ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಸೋ ಇನ್ಸೆಕ್ಯೂರಿಟೀಸ್ ಫೀಲಿಂಗ್ಸ್ ಅಥವಾ ಓವರ್ ಥಿಂಕಿಂಗ್ ಮಾಡೋದು ಆ್ಯಂಡ್ ಕಂಪ್ಯಾರಿಷನ್ ಮಾಡ್ಕೊಳ್ಳೋದು, ಇದರೆಲ್ಲದ್ರಿಂದ ನಿಮಗೆ ಆಂಗ್ಸೈಟಿ ಕ್ರಿಯೇಟ್ ಆಗೋದು ಎಲ್ಲ ಕೂಡ ಇರುತ್ತೆ. ಐ ಟೋಲ್ಡ್ ರೈಟ್, ಯು ಆರ್ ನಾಟ್ ಅಲೋನ್ ಅಂತ. ಈವನ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದಿಸ್ ಅಂತಲೇ ಹೇಳ್ಬೋದು. ಸೊ ಐ ಜಸ್ಟ್ ಥಾಟ್ ಓಕೆ, ವೈ ನಾಟ್ ಟು ಡೂ ದಿಸ್ ವಿಡಿಯೋ. ಯಾಕಂದರೆ ಮೈ ಗರ್ಲ್ಸ್ ದೇರ್, ಐ ನೋ ಈ ಪೀಪಲ್ ಆಲ್ಸೋ ಸ್ಟ್ರಗಲಿಂಗ್ ಫ್ರಮ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಅಂತ. ಇನ್ನೊಂದು, ಈ ಟಾಪಿಕ್ ನನಗೆ ಏನಕ್ಕೆ ಮಾಡಬೇಕಂತ ಅನ್ನಿಸ್ತು ಅಂದರೆ, ಆ್ಯಸ್ ಐ ಸೇ ನನಗೆ ಜಾಸ್ತಿ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಬಗ್ಗೆನೂ ಕೂಡ DM ಬರ್ತಿರುತ್ತೆ. ಸಮ್ಟೈಮ್ಸ್ ನನ್ನ ಲೈಫ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂದರೆ, ವರ್ಕ್ಗೆ ಹೋಗೋದು, ಬೇಬಿ ನೋಡ್ಕೊಳ್ಳೋದು ಆ್ಯಂಡ್ ಮ್ಯಾರೇಜ್ ಲೈಫ್ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತಲೂ ಕೂಡ DM ಬರುತ್ತೆ ಫ್ರಮ್ ಗರ್ಲ್ಸ್ ಸೈಡ್. ಓಕೆ, and like I get many DMs whichever I'm talking about in this video. ಈ ಟಾಪಿಕ್ ರಿಲೇಟೆಡ್ I get a DMs in the Instagram, sometimes comments ಅಲ್ಲಿ ಈ ಥರ ಎಲ್ಲ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಒನ್ ಕಮೆಂಟ್ಸಿಗೆ ನಾನು ಸಮ್ಟೈಮ್ಸ್ ಐ ಕೆನಾಟ್ ರಿಪ್ಲೈ ಪ್ರಾಪರ್ಲಿ. ಅದರಿಂದ ಅಂದ್ಕೊಂಡೆ ಈ ವಿಡಿಯೋ ಮಾಡಿ ನಿಮ್ಮ ಕ್ವಶನ್ಸ್ ಏನಿದೆ ತಿಳ್ಕೊಂಡು ಅದಕ್ಕೆ ಆನ್ಸರ್ ಮಾಡಿದ್ರೆ ಐ ಥಿಂಕ್ ಎವ್ರಿ ಒನ್ ವಿಲ್ ಗೆಟ್ ದೇರ್ ಆನ್ಸರ್ ಅಂತ. And here I am openly sharing with all of you. I have gone through health problems, I have gone through anxiety problems, I have gone through skincare problems, I have gone through hair care problems, many of. Okay, but ನಾನು ಅದೆಲ್ಲ ಪ್ರಾಬ್ಲಮ್ಸಿಂದ ಆಚೆ ಬಂದಿದ್ದೀನಿ ಇನ್ ದ ಬೆಟರ್ ವೇ ಅಂತಲೇ ಹೇಳ್ಬೋದು. ಆ್ಯಸ್ ಇಫ್ ನೌ ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಬಿಫೋರ್. ಈ ವಿಡಿಯೋ ಇಲ್ಲಿ ತನಕ ಒಂದು ಟಾಪಿಕ್ ಆಗಿದ್ದರೆ, ಇವಾಗ ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಗ್ಲೋಯಿಂಗ್ ಸ್ಕಿನ್ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ವಿಡಿಯೋದಲ್ಲಿ ಯಾವಾಗಲೂ ನನಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಬೇಕು, ಆವಾಗಲೇ ನನಗೆ ವಿಡಿಯೋ ಮಾಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸೋದು. ನನ್ನ ಗ್ಲೋಯಿಂಗ್ ಸ್ಕಿನ್ನಿಗೆ ಒಂದು ಅಡಿಷ್ನಲ್ ಸ್ಕಿನ್ ಕೇರ್ ನಾನು ಆ್ಯಡ್ ಮಾಡಿರೋದು ಆ್ಯಂಡ್ ಇಟ್ ಈಸ್ ಮೈ ಫೇವ್ರೆಟ್. ಕರೆಂಟ್ಲಿ ದಟ್ ಸೀರಮ್ ಇಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಮೇಕ್ಸ್ ಮೈ ಸ್ಕಿನ್ ಗ್ಲೋಯಿಂಗ್. ನೀವೇ ನೋಡ್ಬೋದು ವಿತಿನ್ ಲೈಕ್ 1 week ಆಫ್ ಟೈಮ್ ನನ್ನ ಸ್ಕಿನ್ನಲ್ಲಿ ಗ್ಲೋಯಿಂಗ್ ಅನ್ನೋದು ತುಂಬ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಲೆಟ್ ಮೀ ಶೋ ದಟ್ ಪ್ರಾಡಕ್ಟ್ ಆ್ಯಂಡ್ ಇಫ್ ಯು ಪೀಪಲ್ ವಿಶ್ ಟು ಯೂಸ್ ದಟ್ ಪ್ರಾಡಕ್ಟ್ ನಾನು ಟ್ಯಾಗ್ ಮಾಡಿರ್ತೀನಿ, ನೋಡ್ಬೋದು. ಆ್ಯಂಡ್ ಈ ಸೀರಮ್ ಬೆನಿಫಿಟ್ಸ್ ಏನು ಎಂತ ಅನ್ನೋದನ್ನು ನಾನು ಫ್ಯೂಚರಲ್ಲಿ ಸ್ಕಿನ್ ಕೇರ್ ರೊಟೀನ್ ವೀಡಿಯೋಸ್ಗಳು ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆ ಸೀರಮ್ ಬಂದು ಕ್ವೆಂಚ್ ಬ್ರ್ಯಾಂಡಿಂದ 96% ಸ್ನೇಲ್ ಮ್ಯೂಷಿನ್ ಕೊಲಾಜನ್ ಬೂಸ್ಟ್ ಸೀರಮ್ ಅಂತ ಇದೆ. ಬೇಸಿಕಲಿ ಕೊಲಾಜನ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಇಟ್ ಮೇಕ್ಸ್ ಯುವರ್ ಸ್ಕಿನ್ ಗ್ಲೋ. ಲೈಕ್ ಗ್ಲೋ ಅಂದರೆ ಇನ್ ದ ಸೆನ್ಸ್ ಎಲಾಸ್ಟಿಸಿಟಿ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಅ ಹೈಲೋರನಿಕ್ ಆ್ಯಸಿಡ್ ಆ್ಯಂಡ್ ನಿಯಾಸಿನಮೈಡ್ ಕಾಂಬಿನೇಷನ್. ಸೊ ಈ ಕಾಂಬಿನೇಷನ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಆ ಹೈಡ್ರೇಷನ್ ಅನ್ನೋದನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಅಡಿಷನಲಿ ಸ್ನೈಲ್ ಮ್ಯೂಷನ್ ಇರೋದ್ರಿಂದ ನಮಗೆ ಸ್ಕಿನ್ನಲ್ಲಿ ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡ್ತಾ ಬರೋದ್ರಿಂದ ಆ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಅನ್ನೋದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಆಲ್ಸೋ ಬೇಸಿಕಲಿ ಇಫ್ ಯು ಆರ್ ನಾಟ್ ಯೂಸಿಂಗ್ ಎನಿ ರೆಟಿನಾಯ್ಡ್ಸ್ ಅಥವಾ
ಇದು ಯೂಸ್ ಮಾಡ್ತಿದ್ರು ಇದು ಯೂಸ್ ಮಾಡ್ಬೋದು. ರೆಟಿನಾಯ್ಡ್ಸ್ ಯೂಸ್ ಮಾಡ್ತಿದ್ದೀರಿ ಅಂದರೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡ್ಬೋದು. ಬಟ್ ಅದು ಯಾವುದು ಯೂಸ್ ಮಾಡ್ತಿಲ್ಲ ಆ್ಯಂಡ್ ಇಫ್ ಯು ಆರ್ ಬಿಲೋ 25 ದೆನ್ ಸ್ಟಾರ್ಟ್ ಯೂಸಿಂಗ್ ಲೈಕ್ ಸ್ನೇಲ್ ಮ್ಯೂಷನ್ ಸೀರಮ್, ಬಿಕಾಸ್ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಿ ಎವ್ರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಒಂದು 30% ನಿಮ್ಮ ಸ್ಕಿನ್ ಕೇರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು, ಎವ್ರಿ ಸ್ಕಿನ್ ಕೇರ್ ಪ್ರಾಡಕ್ಟ್. ಬಟ್ ಅನದರ್ 70% ಕಮ್ಸ್ ಫ್ರಮ್ ಯುವರ್ ಫುಡ್, ಯುವರ್ ಲೈಫ್ ಸ್ಟೈಲ್. ಓಕೆ, ಇವನ್ ದೋಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಸೀರಮ್ ಇಟ್ಸ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು ಕರೆಂಟ್ಲಿ. ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಸೊ ಇಟ್ಸ್ ಲೈಕ್ ಹ್ಯಾಪಿ ಎಂಡಿಂಗ್ ಅಂದರೆ ಐ ಜಸ್ಟ್ ವಾಂಟೆಡ್ ಟು ಶೇರ್ ಅಬೌಟ್ ದೀಸ್ ಪ್ರಾಡಕ್ಟ್ ಟು ಯು, ಆಲ್ ಆಫ್ ಯು. And that's all for today. I'm so excited for the next video because I am gonna answer for all your questions. ಪ್ರಶ್ನೆ ನಿಮ್ಮದು, ಉತ್ತರ ನಂದು. ಸೊ ಕಾಯ್ತಾ ಇರ್ತೀನಿ. We'll see in the next video. ಅಲ್ಲಿ ತನಕ bye everyone. Take care.